ನಮ್ಮ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರನ್ನ ಜ್ಞಾಪಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಏನು ಇವತ್ತು ನಮ್ಮ ಪಕ್ಷಕ್ಕೆ ಚೈತನ್ಯವನ್ನ ತುಂಬಿರ್ತಕ್ಕಂಥ ನಮ್ಮ ಪಕ್ಷವನ್ನ ಮುನ್ನಡೆಸತಕ್ಕಂಥ ಶಕ್ತಿಯನ್ನ ಹೊಂದಿರತಕ್ಕಂಥ ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನದ ಆಶೀರ್ವಾದವನ್ನ ಪಡೆಯಲಿಕ್ಕೆ ನಮ್ಮ ಪೂಜ್ಯ ದೇವೇಗೌಡರು ಕುಮಾರಸ್ವಾಮಿ ಅವರ ಆಶೀರ್ವಾದವನ್ನ ಪಡೆದು ನಮ್ಮ ಪಾವಗಡ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಏಕ್ದಮ್ ಚೀಫ್ ಮಿನಿಸ್ಟರ್ ಅವರು ಏಕ್ದಮ್ ಚೀಫ್ ಮಿನಿಸ್ಟರ್ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರೇ ಇವತ್ತು ಈ ಪಕ್ಷವನ್ನ 2028ಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನವನ್ನ ಮಾಡಿ 58 ದಿನಗಳ ಕಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸವನ್ನ ಅವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಯನ್ನ ಪ್ರಪ್ರಥಮವಾಗಿ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯ ಪರವಾಗಿ ಅವರಿಗೆ ಅನಂತಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತು ನಮ್ಮ ಶಕ್ತಿಯನ್ನ ಅವರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಮಹನೀಯರೇ, ತಾವೆಲ್ಲ ಅರ್ಥ ಮಾಡ್ಕೋಬೇಕು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಇವತ್ತು ಆಡಳಿತವನ್ನು ನಡೆಸಿದ್ದಾವೆ. ಆದ್ರೆ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಇರ್ತಕ್ಕಂಥ ಒಂದು ಕಳಿಕಳಿ, ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆಯನ್ನ ಮಾಡ್ತಕ್ಕಂಥವ್ರು ಬಿಟ್ರೆ ಈ ರಾಜ್ಯದಲ್ಲಿ ಇನ್ನೊಬ್ರು ಇಲ್ಲ ಅಂತಕ್ಕಂಥದ್ದನ್ನ ನಾವು ಇವತ್ತು ಗುರುತಿಸ್ಕೋಬೇಕಾಗಿದೆ. ಆದ್ರೆ ಒಂದು ತಿಮ್ಮರಾಯಪ್ಪ ಸರ್ ಮಾತಾಡುವಾಗ ನಮ್ಮ ತಾಲೂಕಿನ ವಿಚಾರಗಳನ್ನ ಕೂಲಂಕುಷವಾಗಿ ಹೇಳಿದ್ದಾರೆ. ಅವರು ಏನೇನು ಒಂದೊಂದು ಮಾತು ಕೂಡ ಅಕ್ಷರಶಃ 100 ಪಟ್ಟು ಸತ್ಯ. ಇನ್ನೂ ಹೇಳಕ್ ಜಾಸ್ತಿ ಇತ್ತು, ಸಮಯಾವಕಾಶದಿಂದ ಅವ್ರು ಹೇಳಕ್ ಬರಲಿಲ್ಲ. ನಮ್ಮ ತಾಲೂಕು ಕೂಡ ಇವತ್ತು ಅಭಿವೃದ್ಧಿಯಲ್ಲಿ ಇವತ್ತು ಏನಾದ್ರೂ ಮುಂದುವರೆದಿದೆ ಅಂದ್ರೆ ಕುಮಾರಣ್ಣವರ ಪಾಲು ಇವತ್ತು ಅದರಲ್ಲಿ 50% 60% ತಿಮ್ಮರಾಯಪ್ಪನವರದ್ದು ಸೇರಿದೆ ಅಂತಕ್ಕಂಥದ್ದನ್ನ ನಾವು ಯಾವತ್ತು ಮರೆಯಬಾರದು. ಇವತ್ತು ಏನು ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ, ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ, ಅವರೆಲ್ಲ ಹೇಳ್ತಕ್ಕಂಥದ್ದು ತಿಮ್ಮರಾಯಪ್ಪ ಅವರು, ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನ, ಯೋಜನೆಗಳನ್ನ ಇವತ್ತು ಅವರು ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಇವಾಗ ಈ ಸರ್ಕಾರಕ್ಕೆ ಯಾವುದೇ ಒಂದು ಯೋಜನೆಯನ್ನ ಮಾಡ್ತಕ್ಕಂಥ ಶಕ್ತಿ ಅಂದ್ರೆ ದುಡ್ಡಿಲ್ಲ. ಪ್ರತಿಯೊಂದು ಇದರಲ್ಲೂ ಕೂಡ ಇವತ್ತು ಏನು ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅದರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಆಮೇಲೆ ಇವತ್ತು ಏನು ಜನಗಳಿಗೆ ಬೇಕಾಗಿರ್ತಕ್ಕಂಥ ಮನೆಗಳಾಗಿರ್ಬೋದು, ಏನೇ ಆಗ್ಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಸಿದ್ಧಗಂಗಾ ಮಠದ ಪೂಜ್ಯ ಶಿವಕುಮಾರ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಅವರ ಆಶೀರ್ವಾದವನ್ನ ತಕೊಂಡು ನಿನ್ನೆ ಗುಬ್ಬಿಯಲ್ಲಿ, ನಿನ್ನೆ ಸಾಯಂಕಾಲ ಕುಣಿಗಲ್ನಲ್ಲಿ, ಇವತ್ತು ಚಿಕ್ಕನಾಯಕನಹಳ್ಳಿ ನಮ್ಮ ಸುರೇಶ್ ಬಾಬಣ್ಣ ಅವರು ಮಳೆ ಬರ್ತಾ ಇದೆ. ಇವತ್ತು ನಾವು ನೋಡಿದ್ರೆ ನಮ್ಮ ನಿಖಿಲ್ ಅಣ್ಣ ಅಲ್ಲಿ ಪ್ರೊಸೆಷನ್ ಇಟ್ಕೊಂಡಿದ್ದಾರೆ. ಜುಯಿ ಅಂತ ಮಳೆ ಸುರಿತಾ ಇದೆ, ದೊಡ್ಡ ಮಳೆ. ಅವರು ವೆಹಿಕಲ್ ಇಳಿದಿಲ್ಲ, ಎಲ್ಲ ಸುರಿದೋಗ್ತಾ ಇದೆ. ಜನ ಎಲ್ಲ ಅಲ್ಲಿ ನೆನಿತಾ ಇದ್ರೆ ನಾನ್ಯಾಕೆ ಇಳಿಬೇಕು ಅಂತ ಹೇಳಿ ಕೊನೆಗೆ ಹಂಗೆ ಡಯಾಸ್ ಬಂದು ಆ ಒಂದು ಮಳೆಯಲ್ಲೇ ಕೂಡ ಇವತ್ತು ಅವರು ಭಾಷಣವನ್ನ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನಿಮ್ಮ ನೋಡೋದಕ್ಕೆ. ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ತಡ ಆಯ್ತು. ಯಾಕೆ ತಡ ಆಯ್ತು ಅಂದ್ರೆ ಅಲ್ಲಿ ಮಳೆ ಬಂದಿದ್ರಿಂದ ಸ್ವಲ್ಪ ತಡ ಆಯ್ತು. ಅದಕ್ಕಾಗಿ ಅವ್ರು ಹೇಳ್ತಿದ್ರು ಅಲ್ಲಿ ಪದೇ ಪಾವಗಡದವ್ರು ಕಾಯ್ತಾ ಇದ್ದಾರೆ, ನಾನು ಅರ್ಜೆಂಟ್ ಹೋಗ್ಬೇಕು, ಅರ್ಜೆಂಟ್. ಊಟ ಕೂಡ ಸರಿಯಾಗಿ ಮಾಡಿಲ್ಲ ಪಾಪ. ಹಾಗಾಗಿ ಬಂದಿದ್ದು ಸ್ವಲ್ಪ ತಡ ಆಗಿದೆ. ದಯವಿಟ್ಟು ಅದನ್ನ ತಾವೆಲ್ಲ ಕೂಡ ಕ್ಷಮೆ ಇರಲಿ ಅಂತ ಹೇಳಿ, ಮತ್ತು ಇವತ್ತು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈವಶ ಆಗ್ಬೇಕು. ಅವಾದ್ರೆ ಬರ್ತಕ್ಕಂಥ ಚುನಾವಣೆಯಲ್ಲಿ MLA ಅವ್ರನ್ನ ನಾವು ಈಜಿಯಾಗಿ ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ಈ ಡಯಾಸ್ ಅಲ್ಲಿ ಕೂತಿರ್ತಕ್ಕಂಥ ನಮ್ಮ ನಾಯಕರು ಎಲ್ಲರೂ ಕೂಡ, ತಿಮ್ಮರಾಯಪ್ಪ ಅವರಿದ್ದಾರೆ, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬರಿದ್ದಾರೆ, ಮತ್ತು ಅಧ್ಯಕ್ಷರು ಈರಣ್ಣ ಇದ್ದಾರೆ, SK ರೆಡ್ಡಿ ಅವರಿದ್ದಾರೆ, ಬಲರಾಮ್ ರೆಡ್ಡಿ ಇದ್ದಾರೆ, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಶ್ಮಿಕಾ ಅಕ್ಕ ಅವರಿದ್ದಾರೆ, ಚನ್ನಮಲ್ಲಪ್ಪ ಇದ್ದಾರೆ, ನಲ್ಲಪ್ಪ ಇದ್ದಾರೆ, ಇನ್ನು ನಮ್ಮ ಸಹೋದರಿ ಜಾಸ್ತಿ ಜನ ಇಲ್ಲಿದ್ದಾರೆ, ನಾಗೇಶ್ ಇದ್ದಾರೆ, ನಮ್ಮ ಚೌಧರಿ ಅವರಿದ್ದಾರೆ, ಮತ್ತು ಇವರು ಅಕ್ಲಪ್ ನಾಯ್ಡು, ನಾನೆಲ್ಲ ಹೋಗ್ಬೇಕು ಅಂತಾನೆ ಅಕ್ಲಪ್ ನಾಯ್ಡುನು ಇದ್ದಾರೆ, ಇಲ್ಲಿ ನಮ್ಮ ಯುವಕ ಮಿತ್ರರೆಲ್ಲರೂ ಕೂಡ ಇದ್ದಾರೆ. ಮತ್ತು ಇವತ್ತು
ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಬಂದಿದ್ದೀರಿ. ನೀವು ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಬೇಕಾಗಿದೆ. ಹಾಗಾಗಿ ಇಲ್ಲಿ ನಡೀತಕ್ಕಂಥ ನಮ್ಮ ಪಕ್ಷದ ಚಟುವಟಿಕೆಗಳನ್ನ ಹಿಂದೆ ನಮ್ಮ ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳಿದಾವೆ. ಹಿಂದುಳಿದವರಿಗೆ ಇವತ್ತು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟರು. ಇದರಲ್ಲಿ ಎಲ್ಲರೂ ಕೂಡ ಇವತ್ತು ಹಿಂದುಳಿದವರು ಇವತ್ತು ಈಡಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಗೊಲ್ಲರಾಗಿರ್ಬೋದು, ಇಂಥ ಜನಕ್ಕೆಲ್ಲ ಕೂಡ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥವರು ದೇವೇಗೌಡರು. ಹಾಗಾಗಿ ಮತ್ತೆ ಕುಮಾರಣ್ಣ ಕೂಡ ರೈತರ ಪರವಾಗಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಆಮೇಲಿಂದ ಇವು ಏನು ಬೀಜಕ್ಕೆ 75% ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳಿದ್ದಾವೆ. ಇವತ್ತು ಕೂಡ ಕುಮಾರಸ್ವಾಮಿ ಅವರು ನಿದ್ದೆ ಹೋಗ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅಂದ್ರೆ ಅಷ್ಟು ಗೌರವ ಇದೆ. ಇಡೀ ಭಾರತ ದೇಶದಲ್ಲಿ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳಾಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲಿ ಇವತ್ತು ಬಿಡುವಿಲ್ದಂಗೆ ಅವರು ಸುತ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷ ಕೂಡ ಬಹಳ ಸದೃಢವಾಗಿರ್ತಕ್ಕಂಥ ಪಕ್ಷ. ನಮ್ಮ ಪಕ್ಷಕ್ಕೆ ಇತಿಹಾಸ ಇದೆ. ಯಾರಾದ್ರೂ ಪಕ್ಷ ಎಲ್ಲಿದೆ ಅಂತ ಕೇಳಿದ್ರೆ ಅವರು ಆಕ್ಚುಲ್ ಆಗಿ ನಾವು ಶಕ್ತಿವಂತರು ಅಂತ ನಾವು ತಿಳ್ಕೋಬೇಕು. ಯಾಕಪ್ಪ ಅಂದ್ರೆ ಈ ಒಂದು ಪಕ್ಷ ಈ ಭಾರತ ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಕೊಟ್ಟಿರ್ತಕ್ಕಂಥ ಪಕ್ಷ JDS ಪಕ್ಷ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು. 2 ಸಾರಿ ಕುಮಾರಸ್ವಾಮಿ ಅವರನ್ನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ನಮ್ಮ JDS ಪಕ್ಷ ಅಂತಕ್ಕಂಥದ್ದನ್ನ ಮರೆಯಬಾರದು. ಮುಂದೆ ಕೂಡ 2028ಕ್ಕೆ ನಮ್ಮ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಪಕ್ಷ ಸದೃಢವಾಗಿ ಬೆಳೆಯುತ್ತೆ. ಇವತ್ತು ಅಂತಿದ್ರು, ಈಗ ಏನಾಗಿದೆ ಅಂದ್ರೆ ನಮಗೆ ಒಂಥರ ಲೆಜೆಂಡ್ ನಮ್ಮ ನಿಖಿಲ್ ಅಣ್ಣ ಇವತ್ತು ನಮ್ಮ ಕರ್ನಾಟಕದ ಒಬ್ಬ ಯುವರಾಜ. ಅವ್ರನ್ನ ಪೈಪೋಟಿ ಮಾಡತಕ್ಕಂಥ ಒಂದು ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಂಡು ನಮ್ಮ ಪಕ್ಷವನ್ನ ಸದೃಢ ಕಟ್ಟಬೇಕು. ಹಾಗೇನೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದು ಏನು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಕೂಡ ಹೋಗೋಣ. ಅವರು ಕೂಡ ಇವತ್ತು ನಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೋಗಿರೋದ್ರಿಂದ ನಮ್ಮ ಪಕ್ಷದ ತೀರ್ಮಾನಕ್ಕೆ ನಾವು ಅಂತಿಮವಾಗಿ ನಾವು ಅದಕ್ಕೆ ಬೆಲೆ ಕೊಡೋಣ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.